Good morning student. Last class we have discussed about nomenclature of organic compound. Last class you already know what you mean by IUPAC. International Union Pure and Applied Chemistry. Last class we have discussed about IUPAC nomenclature system. According to IUPAC nomenclature system, the name consists into three parts: word root, prefix and suffix. What are the suffix? Primary suffix, secondary suffix. Then what are the prefix? These are all things are discussed about in the last class. Next, when naming the organic compound, can nomenclature the organic compound, there are some rules. General rule for naming organic compound. Last class have discussed about rule number 1. What is rule number 1? Longest chain rule. Longest chain rule or select a parent chain. ಪೇರೆಂಟ್ ಚೈನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಲಾಸ್ಟ್ ಸೆಷನ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಯು ಕ್ಯಾನ್ ಸೆಲೆಕ್ಟ್ ಎ ಕಾರ್ಬನ್ ಚೈನ್ ಟು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್. ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ರೂಲ್ ನಂಬರ್ 1. ಟುಡೇ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ರೂಲ್ ನಂಬರ್ 2, ಲೋಯೆಸ್ಟ್ ಸಮ್ ರೂಲ್. ಟೇಕ್ 2 example. One example. Take example CH3 CH2 CH3. The same molecule CH3 CH3 CH2 CH3. Okay, there are same organic molecule. Lowest sum rule ನಲ್ಲಿ ಹೇಗೆ ನಂಬರಿಂಗ್ ಮಾಡೋದು? ಫಸ್ಟ್ ರೂಲ್ ನಂಬರ್ 1 ಟು ಸೆಲೆಕ್ಟ್ ಎ ಪೇರೆಂಟ್ ಚೈನ್. ಯಾವ ಕಡೆಯಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಸಿಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫಸ್ಟ್ ಈ ಕಾಂಪೌಂಡ್ಗೆ ನಂಬರಿಂಗ್ ಮಾಡ್ತೀನಿ. 1 2 3 4 ಈ ಕಡೆ ನಂಬರ್ ಮಾಡಿದೆ. 1 2 3 4. ಓಕೆ, ನೆಕ್ಸ್ಟ್ ಸೇಮ್ ಕಾಂಪೌಂಡ್ ಈ ಕಡೆಯಿಂದ ನಂಬರ್ ಮಾಡ್ತೀನಿ. 1 2 3 4. We get 4 carbon atom numbering the both sides. 1 2 3 4. ಈ ಕಡೆ ನಂಬರಿಂಗ್ ಮಾಡಿದ್ರೆ 4 ಕಾರ್ಬನ್ ಆಟಮ್, ಈ ಕಡೆ ನಂಬರಿಂಗ್ ಮಾಡಿದ್ರೆ 4 ಕಾರ್ಬನ್ ಆಟಮ್. ಆರ್ 1 2 3 4 ಇಲ್ಲಿಗೆ ಮಾಡಿ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಯಾಕೆ ಬೇಕಾದ್ರೂ ತಗೋಬೋದು ನೀವು. ಓಕೆ, ಫಸ್ಟ್ ಈಗ ದಿಸ್ CH3 ಇಟ್ ಈಸ್ ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ ಕೂಡ ಈ ಮಾಲಿಕ್ಯೂಲಲ್ಲಿ ದಿಸ್ CH3 is substituent. ಓಕೆ, ಈ ಕಾಂಪೌಂಡಲ್ಲಿ ನೋಡಿ ಎರಡು ಸೇಮ್ ಕಾಂಪೌಂಡೇ. ದಿಸ್ ಎಕ್ಸಾಂಪಲ್ ದ CH3 ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಕಾರ್ಬನ್ ಆಟಮ್ ನಂಬರ್ ಪೊಸಿಷನ್ 3. ಇನ್ ದಿಸ್ ಎಕ್ಸಾಂಪಲ್ ದಿಸ್ CH3 ಈಸ್ ಅಟ್ಯಾಚ್ಡ್ ಟು ಕಾರ್ಬನ್ ಆಟಮ್ ನಂಬರ್ ಪೊಸಿಷನ್ 2. ವಿಚ್ ಒನ್ ಇಸ್ ಮಿನಿಮಮ್? 2 ಇಸ್ ಮಿನಿಮಮ್. ನೀವು ನಂಬರಿಂಗ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪು ಮಿನಿಮಮ್ ನಂಬರ್ ಬರೋ ಹಂಗೆ ನಂಬರಿಂಗ್ನ ಮಾಡಬೇಕು. ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಂಬರ್ 3 ಐತಿ ಇಲ್ಲಿ. ಓಕೆ, ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ 2 ಇಸ್ ಮಿನಿಮಮ್. ಓಕೆ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ವಿ ಗೆಟ್ ಟು ದ ಮಿನಿಮಮ್ ನಂಬರ್. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪು ಯಾವುದಕ್ಕೆ ಮಿನಿಮಮ್ ನಂಬರಿಗೆ ಬರುತ್ತೋ ಆ ಕಡೆಯಿಂದ ನಂಬರಿಂಗ್ನ ಶುರು ಮಾಡಬೇಕು. ಇನ್ ದಿಸ್ ಎಕ್ಸಾಂಪಲ್ CH3 goes to the position number carbon 3. In this example, CH3 goes to the position number 2. Which one is minimum? 2 is the minimum. 2 ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ 3 ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ವಿಚ್ ಒನ್ ಇಸ್ ಮಿನಿಮಮ್? 2 ಇಸ್ ಮಿನಿಮಮ್. ದಟ್ ಈಸ್ ದಿಸ್ ಇಸ್ ಕರೆಕ್ಟ್ ಮೆಥಡ್, ದಿಸ್ ಇಸ್ ರಾಂಗ್ ಮೆಥಡ್. ಓಕೆ, ಫಸ್ಟ್ ಈಗ ಹಂಗಾರದಕ್ಕೆ ನೇಮ್ ಮಾಡೋಣ. IUPAC ನೇಮನ್ಕ್ಲೇಚರ್ 1 2 3 4 ಕಾರ್ಬನ್ ಆಟಮ್ಸ್ ಇದೆ. ಓಕೆ, ಅಕಾರ್ಡಿಂಗ್ ಟು ನಂಬರ್ ಆಫ್ ಕಾರ್ಬನ್ ಆಟಮ್ 4 ಇದ್ದರೆ ವರ್ಡ್ ರೂಟ್ ಏನು? 4 ಇದ್ದರೆ ಬ್ಯೂಟ್. ಓಕೆ, ನೆಕ್ಸ್ಟ್ ದ ಕಾರ್ಬನ್ ಈಸ್ ಸ್ಯಾಚುರೇಟೆಡ್. ಕಾರ್ಬನ್ ಟೈಪ್ ಈಸ್ ಸ್ಯಾಚುರೇಟೆಡ್. ಕಾರ್ಬನ್ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ. ಪ್ರೈಮರಿ ಸಫಿಕ್ಸ್ ಕಾರ್ಬನ್ ಟೈಪು ಸಿಂಗಲ್ ಬಾಂಡ್ ಇದ್ದರೆ ಆಡೆಡ್ ಸಫಿಕ್ಸ್ ANE, ಬ್ಯೂಟೇನ್. In this case, the one substituent is present. What is the substituent? CH3. CH3 this act as a prefix. Prefix ಅಲ್ಲಿ CH3 ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ?
ಪೊಸಿಷನ್ ನಂಬರ್ 2 CH3 ಇದ್ರೆ ಪ್ರಿಫಿಕ್ಸ್ ಏನಾಗಿ ಯೂಸ್ ಮಾಡ್ತೀವಿ, ಮೀಥೈಲ್. ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ, ಇಟ್ ಇಸ್ 2 methyl butane. 2 is the position of carbon atom when substituent is attached. 2 methyl butane. This is the correct method for naming organic compound according to the IUPAC system. Presence of identical groups. If more than one identical group present in the organic molecule using 2, in case 2 is there using di, 3 is there using tri, 4 is there using tetra. Okay, in this example having 2 identical group is present, CH3 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 CH3, both are same compound. Okay, parent chain select ಮಾಡೋದು ಹೇಗೆ, 2 identical group ಇದ್ದಾಗ. Okay, first can numbering 1 2 3 4 5 6 or numbering 1 2 3 4 5 6, both are 6 carbon atom is there. Okay, this is correct or this is correct numbering because 2 substituent is present, CH3 CH3. This also 2 substituent is present, CH3 CH3. Okay, first ಈ ತರ ಕೇಸಲ್ಲಿ sum of the locants must be minimum. Sum of the locants must be minimum. We can substituent attached carbon atom 4, other substituent attached carbon atom number 2. ಈ ಮೀಥೈಲ್ ಗ್ರೂಪ್ ಕಾರ್ಬನ್ ಆಟಮ್ 4 ಗೆ ಅಟ್ಯಾಚ್ ಆಗಿದೆ. ದಿಸ್ ಮೀಥೈಲ್ ಕಾರ್ಬನ್ ಆಟಮ್ ನಂಬರ್ 2 ಗೆ ಅಟ್ಯಾಚ್ ಆಗಿದೆ. 4 + 2 ವಾಟ್ ಇಸ್ ದಿಸ್ 6. ಇನ್ ದಿಸ್ ಕೇಸ್ ಇಲ್ಲಿ ನಂಬರ್ನ ಆ ಕಡೆಯಿಂದ ಮಾಡಿದ್ದೀನಿ. ಕಾರ್ಬನ್ ಆಟಮ್ 3 ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ 3. ಕಾರ್ಬನ್ ಆಟಮ್ 5 ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 3 + 5 = 8. ವಿಚ್ ಒನ್ ಇಸ್ ಕರೆಕ್ಟ್? Sum of the locants must be minimum. 6 is minimum or 8 is minimum? In case 6 is minimum. Okay, numbering is this one correct. Okay, ಎರಡನ್ನು ಆಡ್ ಮಾಡಿದಾಗ ಯಾವುದು ಮಿನಿಮಮ್ ಸಿಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಾಟ್ ಯು ಮೀನ್ ಬೈ ಲೋಕೆಂಟ್ಸ್? ಲೋಕೆಂಟ್ಸ್ is where substituent is present which carbon atom, it is called locants. This is substituent present in carbon atom 2, substituent present in carbon atom 4. This is the locants. There are 2 identical group is present. ಎರಡಿದ್ರಲ್ಲಿ ಯೂಸಿಂಗ್ ಡೈ. ನಾಮಿನೇಷನ್ ಮಾಡಬೇಕಾದ್ರೆ ಡೈ ಅಂತ ಯೂಸ್ ಮಾಡಬೇಕು. ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಇನ್ ಕೇಸ್ ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್, ಇನ್ ಕೇಸ್ 2 ಡೈ, 3 ಟ್ರೈ, 4 ಟೆಟ್ರಾ, 5 ಪೆಂಟಾ ಎಕ್ಸೆಟ್ರಾ. ಓಕೆ, ನಂಬರ್ ಆಫ್ ಐಡೆಂಟಿಕಲ್ ಗ್ರೂಪ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ತಗೊಳ್ತೀರಾ ಪ್ರಿಫಿಕ್ಸ್ ಇನ್ನ. ಫಸ್ಟ್ 1 2 3 4 5 6. ರೂಲ್ ನಂಬರ್ 1, to select a carbon chain we get maximum number of carbon atom. 6 carbon atom ಸಿಕ್ತು. ಫಸ್ಟ್ ರೂಟ್ ವರ್ಡ್ ಕಾರ್ಬನ್ ಆಟಮ್ 6 ಇದ್ರೆ ರೂಟ್ ವರ್ಡ್ ಏನು? ಹೆಕ್ಸ್. ನೆಕ್ಸ್ಟ್ ಸಫಿಕ್ಸ್ ನೋಡಿ. ಸಫಿಕ್ಸ್ ದ ಕಾರ್ಬನ್ ಈಸ್ ಸ್ಯಾಚುರೇಟೆಡ್, ಓನ್ಲಿ ಸಿಂಗಲ್ ಬಾಂಡ್ ಕಾಣ್ತಾ ಇದೆ ಇಲ್ಲಿ. ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಪ್ರೈಮರಿ ಸಫಿಕ್ಸ್ ಆಡೆಡ್ ANE. ದೇರ್ ಆರ್ 2 substituent group CH3 CH3. There are identical. One is attached to carbon atom 2, the other one is attached to carbon atom 4. 2 ಇದ್ರೆ using ಡೈ ಅಂತ ಯೂಸ್ ಮಾಡಬೇಕು. ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? 2, 4. ಇಟ್ ಇಸ್ ಪ್ರಿಫಿಕ್ಸ್ ಬರಿತಾ ಇದ್ದೀನಿ. ಇಟ್ ಇಸ್ ಮೀಥೈಲ್ ಪ್ರಿಫಿಕ್ಸ್ 2, 4 ಡೈ. CH3 ಇದ್ರೆ ಪ್ರಿಫಿಕ್ಸು methyl, dimethyl hexane. 2, 4 dimethyl hexane. Okay, substituent group ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆಯೋ ದಿಟ್ ಇಸ್ ಈ ನಂಬರ್ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ 2 ಅಂದ್ರೆ ನಂಬರಿಂಗ್ 2 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್
ನಂಬರ್ ಕಾರ್ಬನ್ 4ಗೆ ಅಟ್ಯಾಚ್ ಆಗಿದೆ. ಓಕೆ, ಹೌ ಮೆನಿ ನಂಬರ್ ಆಫ್ ಮಿಥೈಲ್ ಗ್ರೂಪ್ ಇಸ್ ಪ್ರೆಸೆಂಟ್? 1, 2. 2 ಇರೋದ್ರಿಂದ ಯೂಸಿಂಗ್ ಡೈ. ಲೆಟ್ ಅಸ್ ಟೇಕ್ it is a one organic compound. First to select a parent chain. Parent chain ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ? 1, 2, 3, 4. ನೀವು ಈ ಕಡೆಯಿಂದ ನಂಬರ್ ಕೊಟ್ಟರು ಕೂಡ ಸೇಮ್ ಇರುತ್ತೆ ಕಾಂಪೌಂಡು. 1, 2, 3, 4. This CH3 is attached to carbon atom 2 position. This CH3 is attached to carbon atom 3 position. 2 plus 3. 2 plus 3 is equal to 5. This methyl group is attached to carbon atom 2 position. ಈ ಕಡೆಯಿಂದ ನಂಬರ್ ಮಾಡಿದಾಗ 2 position. Then this CH3 is attached to carbon atom 3 position. 2 plus 3 is equal to 5. The sum of the locant is same. First, IUPAC nomenclature system. ಫಸ್ಟ್ ಟು ಸೆಲೆಕ್ಟ್ ಕಾರ್ಬನ್ ಚೈನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ವರ್ಡ್ ರೂಟ್ ನೋಡ್ಕೊಳ್ಬೇಕು. ವರ್ಡ್ ರೂಟ್ ಏನು? ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ ದೇರ್? 4 ಕಾರ್ಬನ್ ಆಟಮ್ ಇದೆ. 4 ಕಾರ್ಬನ್ ಆಟಮ್ ಇದ್ರೆ ವರ್ಡ್ ರೂಟ್ ಬ್ಯೂಟ್. ಇಟ್ ಈಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್? ಇಟ್ ಈಸ್ ಸ್ಯಾಚುರೇಟೆಡ್. ಕಾರ್ಬನ್ ಕಾರ್ಬನ್ ಓನ್ಲಿ ಸಿಂಗಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಓನ್ಲಿ ಸಿಂಗಲ್ ಬಾಂಡ್ ಇದ್ರೆ ಪ್ರೈಮರಿ ಸಫಿಕ್ಸ್ ಏನು ಯೂಸ್ ಮಾಡ್ತೀರಾ? ANE. ಎರಡು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಏನು? CH3, CH3. It is attached to carbon atom 3 position. This is attached to carbon atom 2 position. 2 substituent group ಇದ್ರೆ ಯೂಸಿಂಗ್ ಡೈ ಅಂತ ಯೂಸ್ ಮಾಡ್ತೀವಿ. ಫಸ್ಟ್ ಈಗ ಪೊಸಿಷನ್ ಬರ್ಕೋಣ, ಎಷ್ಟನೇ ಕಾರ್ಬನ್ ಅಟ್ಯಾಚ್ ಆಗಿದೆ ಅಂತ. ಇಟ್ ಈಸ್ 2 and 3. 2, 3. There are substituent CH3, CH3. 2 ಇದೆ. 2 ಇದೆ ಯೂಸ್ ಮಾಡಬೇಕು ಡೈ. ದೆನ್ ಪ್ರಿಫಿಕ್ಸ್ CH3 ಇದ್ರೆ ಯೂಸಿಂಗ್ ಮಿಥೈಲ್. 2, 3 dimethyl butane. It is the IUPAC nomenclature. ಇನ್ ಕೇಸ್ ನಿಮಗೆ ಡೌಟ್ ಬರ್ಬೋದು, ಫಸ್ಟ್ 2ನೇ ಯಾಕೆ ಬರೀಬೇಕು? ಎರಡು ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಇದೆ. 3, 2 ಡೈಮಿಥೈಲ್ ಅಂತ ಬರೆಯೋಕ್ಕಾಗಲ್ವಾ? 3, 2 ಡೈಮಿಥೈಲ್ ಅಂತ ಬರೆಯೋಕ್ಕಾಗಲ್ವಾ ಅಂತ ಕೇಳಿದ್ರೆ, ಫಸ್ಟ್ ಮಿನಿಮಮ್ ನಂಬರ್ ಲೊಕೆಂಟ್ಸ್ ಅಂತಂದ್ರೆ ಕಾರ್ಬನ್ ಆಟಮ್ ಯಾವುದು ಮಿನಿಮಮ್ ನಂಬರು 2, ಅದನ್ನ ಫಸ್ಟ್ ಬರಿತೀವಿ. ಓಕೆ, ಇಲ್ಲಿ ಯಾವುದು ಮಿನಿಮಮ್ 2, ಆದ್ಮೇಲೆ 3. ಯಾವುದು ಮಿನಿಮಮ್ ನಂಬರ್ ಲೊಕೆಂಟ್ಸ್ ಇರುತ್ತಲ್ಲ ಅದನ್ನ ಫಸ್ಟ್ ಬರಿತೀವಿ. ಓಕೆ, ಫಸ್ಟ್ ರಿಟರ್ನ್ 2. ರೂಲ್ ನಂಬರ್ 2 is over. Next go for rule number 3. Okay, arrangement of prefixes. In case there are different types of prefixes are present. Different types means methyl ಆಗ್ಬೋದು, ethyl ಆಗ್ಬೋದು, chloro ಆಗ್ಬೋದು, bromo ಆಗ್ಬೋದು, etc. There are different kinds of prefixes are present in the molecule. The prefixes are selected according to the alphabetical order. Okay, number of identical group are present, di, tri, tetra. It is not considered in the alphabetical order. Okay, adege anta nodona iga. First take simple example. First can numbering the organic compound 1, 2, 3, 4, 5. ಈ ಕಡೆಯಿಂದ ನಂಬರ್ ಮಾಡಿದ್ದೀನಿ. ಈಗ ಆ ಕಡೆಯಿಂದ ನಂಬರ್ ಶುರು ಮಾಡ್ತೀನಿ. 1, 2, 3, 4, 5. ಓಕೆ, ಸಬ್ಸ್ಟಿಟ್ಯೂಯೆಂಟ್ ಎಷ್ಟನೇ ಪೊಸಿಷನ್ ಕಾರ್ಬನ್ ಅಟ್ಯಾಚ್ ಆಗಿದೆ? 3. CH3 ಅಟ್ಯಾಚ್ ಟು ಕಾರ್ಬನ್ ಆಟಮ್ 4. 3 + 4 ಎಷ್ಟಾಯಿತು? 7 ಆಯಿತು. 2 + 3 ಎಷ್ಟಾಯಿತು? 5 ಆಯಿತು. ಹಾಗಾದ್ರೆ ಯಾವುದು ಕರೆಕ್ಟು? ದಿಸ್ ನಂಬರಿಂಗ್ ಈಸ್ correct. Okay, sum of the locant must be minimum. That is C2H5. It is a prefix. It is known as ethyl. CH3 substituent, C2H5. This is also a substituent. There are two different groups. How can name the first one? 1, 2, 3, 4, 5 ಇದೆ. 5 ಇದ್ರೆ ಅಕಾರ್ಡಿಂಗ್ ಟು ವರ್ಡ್ ರೂಟ್ ಏನು ಯೂಸ್ ಮಾಡ್ತೀವಿ? ಪೆಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಸ್ಯಾಚುರೇಟೆಡ್
ಪ್ರೈಮರಿ ಸಫಿಕ್ಸ್ ನೋ ಡಬಲ್ ಬಾಂಡ್ ಆರ್ ಟ್ರಿಬಲ್ ಬಾಂಡ್. ಈ ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇಲ್ಲ, ಓನ್ಲಿ ಸಿಂಗಲ್ ಬಾಂಡ್ ಇದೆ. ಪ್ರೈಮರಿ ಸಫಿಕ್ಸ್ ಈಸ್ ಆಡೆಡ್ ANE. In case the first substituent 3 position, the other substituent add to position number 2. In case more than one different substituent are present in the molecule, the substituent it can be selected according to the alphabetical order. Alphabetical order prefix ಏನು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ CH3 ಇದ್ರೆ ಏನು ಯೂಸ್ ಮಾಡ್ತಾ ಇದ್ರಿ? ಮೀಥೈಲ್. C2H5 ಇದ್ರೆ ಏನು ಯೂಸ್ ಮಾಡ್ತಾ ಇದ್ರಿ? ಈಥೈಲ್ನ ಯೂಸ್ ಮಾಡ್ತಾ ಇದ್ರಿ. ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಇ ಫಸ್ಟ್ ಬರುತ್ತೋ ಎಂ ಫಸ್ಟ್ ಬರುತ್ತೋ? ಫಸ್ಟ್ ಬರೋದು ಇ. ಓಕೆ, ಆಲ್ಫಾಬೆಟಿಕಲ್ ಆರ್ಡರ್ಲಿ ಫಸ್ಟ್ ಬರೋದು ಇ, ಇದರಿಂದ ಫಸ್ಟ್ ಇ ಇದನ್ನ ಬರೀಬೇಕು. ಈಥೈಲ್ ಗ್ರೂಪ್ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? 3. ದೆನ್ ಮೀಥೈಲ್ ಗ್ರೂಪ್ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? 2. ಓಕೆ, ಫಸ್ಟ್ 3 ಈಥೈಲ್, ದೆನ್ 2 methyl pentane. 3 means position of substituent. Ethyl is substituent prefix. 2 is substituent attached position of carbon atom. Then CH3 is prefix. Next 2 substituent is present. ಯಾವುದು? Cl and NO2 ಇದೆ. Okay, first you can numbering the carbon atom to select the carbon chain. ನೀವು ಈ ಕಡೆಯಿಂದ ಬೇಕಾದ್ರೂ ನಂಬರ್ ಮಾಡಿ ಈಗ. ಓಕೆ, ಫಸ್ಟ್ 1 2 3 4. ಈ ಕಡೆ ನಂಬರಿಂಗ್ ಮಾಡಿದ್ರೆ 1 2 3 4. 2 + 3 5. 2 + 3 5. Sum of the locants is similar both the sides. Okay, in this case there are 2 substituent is present. ಯಾವುದು? ಕ್ಲೋರೋ and nitro. Chloro is attached to carbon atom position 2. Nitro is attached to carbon atom position 3. Okay, in this case when first select word root, how many number of carbon atom is there? 4. 4 ಇದ್ರೆ word root ಏನು? But. It is saturated or unsaturated? It is saturated. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಪ್ರೈಮರಿ ಸಫಿಕ್ಸ್ ಏನು ಯೂಸ್ ಮಾಡಬೇಕು? ANE. 2 substituent. What are the substituent? Chloro and nitro. ಈಗ ಪ್ರಿಫಿಕ್ಸ್ ಏನು ಯೂಸ್ ಮಾಡ್ತೀರಾ ನೀವು? ಕ್ಲೋರೋ. ದಿಸ್ ಒನ್ ನೈಟ್ರೋ. ಎರಡು ಡಿಫ್ರೆಂಟ್ ಕೈಂಡ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್, ಬಟ್ ಆಲ್ಫಾಬೆಟಿಕಲ್ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಲೋರೋ ಸಿ, ನೈಟ್ರೋ ಎನ್. ಸಿ ಬರೋದಲ್ವ ಫಸ್ಟ್? ಕ್ಲೋರೋದಲ್ಲಿ ಸಿ ಫಸ್ಟ್ ಬರುತ್ತೆ. ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಅದಾದಮೇಲೆ ಎನ್ ಬರೋ ಅಂಥದ್ದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ಓಕೆ, ಫಸ್ಟ್ ಸೆಲೆಕ್ಟ್ ಕ್ಲೋರೋ. ಕ್ಲೋರೋ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? 2 ಕ್ಲೋರೋ. ದೆನ್ ನೈಟ್ರೋ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? 3 ನೈಟ್ರೋ ಬ್ಯೂಟೇನ್. 2 ಕ್ಲೋರೋ 3 ನೈಟ್ರೋ ಬ್ಯೂಟೇನ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ IUPAC ಸಿಸ್ಟಮ್. ಸೊ ಎಕ್ಸಾಂಪಲ್ 3. ಫಸ್ಟ್ ಇಟ್ ಇಸ್ ಎ ಡಿಫ್ರೆಂಟ್ ಅನ್ನಿಸ್ತಲ್ಲ ನಿಮಗೆ ಕಾಂಪೌಂಡು. ಈ ಕಾಂಪೌಂಡ್ಗೆ IUPAC ನಾಮೆನ್ಕ್ಲೇಚರ್ ಬರೆಯೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಂಬರಿಂಗ್ 1 2 3. ಹೀಗೆ ಬೇಕಾದ್ರೂ ನಂಬರ್ ಮಾಡ್ಬೋದು. ಆರ್ 1 2 3 ಹೀಗೆ ಬೇಕಾದ್ರೂ ನಂಬರ್ ಮಾಡ್ಬೋದು. ಇನ್ ಕೇಸ್ 1 2 3 ಹೀಗೆ ನಂಬರ್ ಮಾಡಿದ್ರೆ ದೀಸ್ 2 act as substituent. In case 1 2 3 ನೀವು ಮೇಲಿಂದ ಕೆಳಗೆ ನಂಬರ್ ಮಾಡಿದ್ರೆ this CH3 and this CH3 act as substituent. ನೀವು ಹೆಂಗೆ ನಂಬರ್ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ 1 2 3 ಈಗ ನಂಬರ್ ಮಾಡಿದ್ದೀನಿ. ದಿಸ್ ಒನ್ ಸಬ್ಸ್ಟಿಟ್ಯೂಯೆಂಟ್, ದಿಸ್ ಒನ್ ಸಬ್ಸ್ಟಿಟ್ಯೂಯೆಂಟ್. 1 2 3 3 ಇದ್ರೆ ಅಕಾರ್ಡಿಂಗ್ ಟು word root, number of carbon atom in case 3 using prop, it is saturated or unsaturated? It is saturated. Saturated means suffix use ಮಾಡ್ತೀವಿ ANE. Next there are 2 substituent is present. There are identical substituent. That is one is attached to carbon atom 2, the other is attached to carbon atom 2.
ಎರಡೂ ಸಬ್ಸ್ಟಿಟ್ಯೂಯೆಂಟ್ ಎರಡೂ ಮೀಥೈಲ್ ಗ್ರೂಪು ಒಂದೇ ಕಾರ್ಬನ್ ಆಟಮ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ. ಆ ಕಾರ್ಬನ್ ಆಟಮ್ ಪೊಸಿಷನ್ ಏನು 2. ಓಕೆ, ರೈಟ್ ಡೌನ್ 2, 2 ಏನಕ್ಕೆ ಬರ್ದೆ ಅಂತಂತಂದ್ರೆ ದಿಸ್ ಮಿಥೈಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ಕಾರ್ಬನ್ ಆಟಮ್ 2. ದಿಸ್ ಮಿಥೈಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ಕಾರ್ಬನ್ ಆಟಮ್ 2. ಎಷ್ಟಾಯ್ತು ಹಾಗಾದ್ರೆ 2 ಮಿಥೈಲ್ ಗ್ರೂಪ್ ಆಯ್ತು. ಇಟ್ ಇಸ್ 2, 2. ಮಿಥೈಲ್ ಗ್ರೂಪ್ ಎಷ್ಟಿದೆ ಇಲ್ಲಿ 2 ಇದೆ. 2 ಇದ್ರೆ ಏನು ಯೂಸ್ ಮಾಡ್ತೀವಿ ಡೈ. 2 ಇದ್ರೆ ಡೈ. CH3 ಇದ್ರೆ ಪ್ರಿಫಿಕ್ಸ್ ಮಿಥೈಲ್. 2, 2 ಡೈ ಮಿಥೈಲ್ ಪ್ರೋಪೇನ್. ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಡೈರೆಕ್ಟ್ ಸ್ಟ್ರಕ್ಚರ್ ಕೊಡಿದ್ರೆ ಇನ್ ಕೇಸ್ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಕೊಡ್ಬೋದು. ಲಾಸ್ಟ್ ಸೆಷನ್ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬಾಂಡ್ ಲೈನ್ ಫಾರ್ಮುಲಾ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಈ ಕೊಟ್ಟಾಗ ಸ್ವಲ್ಪ ಮಕ್ಕಳಿಗೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಓಕೆ, ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ, ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಪೊಸಿಷನ್ ಹೆಂಗೆ ಕೊಡಬೇಕು ಅನ್ನೋದು ಈಗ ನೋಡೋಣ. ಓಕೆ, ದ ಟರ್ಮಿನಲ್ ಏನೂ ಇಲ್ಲ ಅಂತಂದ್ರೆ ಇಟ್ಸ್ ಇಂಡಿಕೇಟ್ CH3 ಗ್ರೂಪ್. ಟರ್ಮಿನಲ್ನಲ್ಲಿ CH3 ಗ್ರೂಪ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಇಟ್ ಈಸ್ ಕಾರ್ಬನ್ ಆಟಮ್ 1 ಪೊಸಿಷನ್ ಇದೆ. ಇಲ್ಲೊಂದು ಕಾರ್ಬನ್ ಆಟಮ್ ಇದೆ ಸಬ್ಸ್ಟಿಟ್ಯೂಟೆಡ್ ಇಂಟರ್ಸೆಕ್ಷನ್. ಇಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಇಂಟರ್ಸೆಕ್ಷನ್ 2. 3 unsubstituted intersection is indicated that CH2 group. 4 the terminal group is indicates that CH3 group. the CH3 group ಇಲ್ಲಿ ಏನಿಲ್ಲ ಅಂತಂದ್ರೆ CH3 group ಇದೆ ಅಂತ ಅರ್ಥ ಮಾಡ್ಕೋಬೇಕು. that is position 5. okay, next 1 2 3 4 5. in case ಈ ಆ ಕಡೆಯಿಂದ ನಂಬರ್ ಕೊಡಕ್ಕೆ ಶುರು ಮಾಡಿದ್ರೆ 1 2 3 4 5 ಈ ಕಡೆಯಿಂದ ನಂಬರ್ ಕೊಡಕ್ಕೆ ಶುರು ಮಾಡಿದೆ. ಈಗ ಸಮ್ ಆಫ್ ದ ಲೋಕೆಂಡ್ ಯಾವುದು ಮಿನಿಮಮ್ ಬರುತ್ತೆ ಅಂತ ನೋಡೋಣ. 3 + 4 ಅಂದರೆ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರೋದು. ಬ್ರೋಮಿನ್ ಎಷ್ಟು ಅಟ್ಯಾಚ್ ಆಗಿದೆ 3. ಅವಾಗ ಆ ಕಡೆಯಿಂದ ನಂಬರ್ ಕೊಟ್ಟಾಗ 3 ಮತ್ತು 4 ಎಷ್ಟಾಯಿತು 7. ಈ ಕಡೆಯಿಂದ ನಂಬರ್ ಕೊಟ್ಕೊಂಡು ಹೋಗೋದಾಗ 2 + 3 2ಗೆ ಏನು ಅಟ್ಯಾಚ್ ಆಗಿದೆ ಕ್ಲೋರೋ, 3ಗೆ ಬ್ರೋಮೋ ಅಟ್ಯಾಚ್ ಆಗಿದೆ. 2 + 3 5. ಹಾಗಾದ್ರೆ ಯಾವುದು ಮಿನಿಮಮ್? ಸಮ್ ಆಫ್ ದ ಲೋಕೆಂಡ್ ಮಿನಿಮಮ್ ಯಾವುದು 5. ಅಂದರೆ ದಿಸ್ ಒನ್ ಈಸ್ ಕರೆಕ್ಟ್. ಈ ಕಡೆಯಿಂದ ನಂಬರ್ ಮಾಡಿರೋದು ಕರೆಕ್ಟ್. ಕಾರ್ಬನ್ ಆಟಮ್ 2 ಪೊಸಿಷನ್ಗೆ ಕ್ಲೋರೋ ಅಟ್ಯಾಚ್ ಆಗಿದೆ. ಕಾರ್ಬನ್ ಆಟಮ್ 3 ಪೊಸಿಷನ್ಗೆ ಬ್ರೋಮೋ ಅಟ್ಯಾಚ್ ಆಗಿದೆ. ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ ದೇರ್? 5 ಕಾರ್ಬನ್ ಆಟಮ್ ಇದೆ. ಅಕಾರ್ಡಿಂಗ್ ಟು ಐಯುಪ್ಯಾಕ್ ಸಿಸ್ಟಮ್ ಕಾರ್ಬನ್ ಆಟಮ್ 5 ಇದ್ರೆ ಯೂಸಿಂಗ್ ವರ್ಡ್ ರೂಟ್ ಏನು ಯೂಸ್ ಮಾಡಬೇಕು? ಪೆಂಟ್ ಅಂತ ಯೂಸ್ ಮಾಡ್ತೀರಾ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್. ಇಟ್ ಈಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್? ಇಟ್ ಈಸ್ ಸ್ಯಾಚುರೇಟೆಡ್. ನೋ ಡಬಲ್ ಬಾಂಡ್ ಆರ್ ಟ್ರಿಬಲ್ ಬಾಂಡ್ ಈಸ್ ಪ್ರೆಸೆಂಟ್. ಇಲ್ಲೂ ಕೂಡ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇಲ್ಲ. ಓಕೆ, ಓನ್ಲಿ ಸಿಂಗಲ್ ಬಾಂಡ್ ಈಸ್ ಪ್ರೆಸೆಂಟ್. ಇಟ್ ಈಸ್ ಸ್ಯಾಚುರೇಟೆಡ್. ಟೈಪ್ ಆಫ್ ಕಾರ್ಬನ್ ಆಟಮ್ ಈಸ್ ಕಾರ್ಬನ್ ಕಾರ್ಬನ್ ಓನ್ಲಿ ಸಿಂಗಲ್ ಬಾಂಡ್ ಯೂಸಿಂಗ್ ಪ್ರೈಮರಿ ಸಫಿಕ್ಸ್ ಈಸ್ ANE. There are 2 substituent is present. What are the 2 substituent? Chloro and bromo. Chloro is attached to carbon atom position 2. Bromo is attached to carbon atom position 3. Okay, that is chloro Cl. The Cl is chloro. Br is bromo. There are different kinds of prefixes. Okay, ಎರಡು different kinds of prefixes. To select a prefixes in the alphabetical order. In the alphabetical order ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಇನ್ ಕೇಸ್ ಫಸ್ಟ್ ಸಿ ಬರುತ್ತೋ ಬಿ ಬರುತ್ತೋ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಬರೋದು ಬಿ. ಓಕೆ, ಫಸ್ಟ್ ರಿಟರ್ನ್ ಬ್ರೋಮೋ ಬಿಕಾಸ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಓಕೆ, ಬ್ರೋಮೋ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? This carbon atom position 3. 3 bromo. Then Br ಮೇಲೆ ಬರೋದು C. ಕ್ಲೋರೋ ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? ಪೊಸಿಷನ್ ನಂಬರ್ 2. 2 chloro pentane. This is the IUPAC name of this organic compound. 3 indicate that position of bromo. 2 indicates that position of chloro. Pent 1 2 3 4 5 number of carbon atom. Any is it is suffix, primary suffix, whether the carbon is saturated and unsaturated.
ದಿಸ್ ಇಸ್ ದ ಕರೆಕ್ಟ್ ಮೆಥಡ್ ಫಾರ್ ಐಯುಪ್ಯಾಕ್ ಸಿಸ್ಟಮ್. ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಅದರ ಬಾಂಡೈನ್ ಫಾರ್ಮಲ್ಲೇ ಕೇಳ್ತಾರೆ, CET ಆರ್ JEE ಎಕ್ಸಾಮ್ಗಳಲ್ಲಿ. ಓಕೆ, ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸಸ್ ಅಬೌಟ್ ರೂಲ್ ನಂಬರ್ 4 and 5.